ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಮೈಸೂರಲ್ಲಿರುವಂಥ ಘಟನೆ ಏನಿದೆ, ಮೈಸೂರ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆಗಿರುವಂಥದ್ದು, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿರೋದಕ್ಕೆ ಅದಕ್ಕಿಂತ ದೊಡ್ಡ ಕನ್ನಡಿ ಯಾವುದೂ ಇಲ್ಲೇ ಇಲ್ಲ. ಯಾವನೋ ಒಬ್ಬ ತಲೆ ಕೆಟ್ಟವನು ಪೋಸ್ಟ್ ಹಾಕದ ಅಂತೇಳಿ ಪೊಲೀಸ್ ಸ್ಟೇಷನ್ ಅನ್ನ ನುಗ್ಗಿ ಹೊಡೆದಿರುವಂಥದ್ದು, ಪೊಲೀಸರ ಮೇಲೆ ಅಲ್ಲೇ ನಾನೇ ಹೋಗಿದ್ದೆ ಸ್ಪಾಟ್ಗೆ. ಒಂದಿದ್ದು ಪೊಲೀಸರು ಉಳಿದವ್ರನ್ನೆಲ್ಲ ಭಯ ಬೀಳಿಸ್ತಾರೆ. ನಾನು ಆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರೆಲ್ಲ ಭಯ ಬಿದ್ದ ಸ್ಥಿತಿಯಲ್ಲಿ ನಾನು ನೋಡಿದ್ದೀನಿ. ಎಲ್ಲ ಬಂದು ನನ್ನಿಂದ ಒಳಗಡೆ ಸೇರ್ಕೊಂಬಿಟ್ಟು, ಅಂದ್ರೆ ಸಾವಿರಾರು ಜನ ದೊಣ್ಣೆ ಮಚ್ಚು ಎಲ್ಲ ತಗೊಂಡು ಕಲ್ಲುಗಳು, ಇನ್ನೂ ಕಲ್ಲುಗಳು ಬಿದ್ದಿದ್ದು ನಾನು ಹೋದಾಗ. ಏನು ಕ್ರಮ ಮಾಡಿದ್ರಿ ನೀವು? ಏನು ಆಕ್ಷನ್ ಮಾಡಿದ್ರಿ ಅವ್ರ ಮೇಲೆ? ಅವನು ಯಾವನ ಬರೆದವನು ಜೈಲಿಗೆ ಹಾಕಿದ್ರಿ, ಏನು ಬೇಕೋ ಮಾಡಿ ಅವನ ಬಗ್ಗೆ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅದೇ ಹೆಸರಲ್ಲಿ ನೀವು ಪೊಲೀಸ್ ಸ್ಟೇಷನ್ ನುಗ್ಗಿ ಪೊಲೀಸರೇನು ಮಾಡಿದ್ರು? ಹಂಗೆ ಕಾನೂನು ಇದೆಯಾ? ಹ್ಯಾಂಡ್ ಓವರ್ ಮಾಡೋ ಕಾನೂನು ಇದೆಯಾ? ಎಲ್ಲಿದೆ ಹೇಳಿ ಹ್ಯಾಂಡ್ ಓವರ್? ಇರ್ಬೋದು, ಬೇರೆ ಬೇರೆ ದುಬೈಯಲ್ಲೇ ಬೇರೆ ಬೇರೆ ಇರ್ಬೋದೋ ನನಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ದೇಶದಲ್ಲಿ ಇಲ್ಲ ಆ ಕಾನೂನು, ಇಲ್ಲ ಆ ಕಾನೂನು. ನ್ಯಾಯಾಲಯ ಇದೆ, ಪೊಲೀಸರ ಹತ್ರ ವಿನಂತಿ ಮಾಡ್ಬೋದಾಯ್ತು. ಅದು ಬಿಟ್ಬಿಟ್ಟು ಪೊಲೀಸರನ್ನೇ ಹೊಡೆಯುವಂತ, ಪೊಲೀಸರನ್ನೇ ಅಟ್ಯಾಕ್ ಮಾಡುವಂತ ಯಾಕೆ ಮಾಡ್ತಾ ಇದ್ದೀರಾ? ಹುಬ್ಳಿಯಲ್ಲ ಆಯ್ತು ಘಟನೆ, ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಆಯ್ತು, ಅಲ್ಲಿ ಇರೋರ್ನೆಲ್ಲ ಬಿಟ್ಬಿಟ್ರಿ ನೀವು. ಕ್ಯಾಬಿನೆಟ್ ಅಲ್ಲಿ ತಂದು ಇವರೆಲ್ಲ ಏನು ಇಲ್ಲ ನಿರಪರಾಧಿಗಳು ಅಂತ. ಇಲ್ಲೂ ಡಿ ಕೆ ಶಿವಕುಮಾರ್ ಹೋದ್ರು, ಅವ್ರು ಹೇಳಿದ್ರು ಪಾಪ ಸಣ್ಣ ಮಕ್ಕಳು ಅಲ್ಲಿರೋರೆಲ್ಲ ಕಲ್ಲು ತೂರ್ದಂಥವ್ರು ಸಣ್ಣ ಪುಟ್ಟ ಹುಡುಗರು ಕಲ್ಲೆಸ್ತಿದ್ದಾರೆ ಅಂತ ಹೇಳಿದ್ರು. ಆ ವಿಡಿಯೋ ಕ್ಯಾಮ್ರಾದಲ್ಲಿ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡವರೇ ಅವರೇ. ಪ್ರಚೋದನಕಾರಿ ಭಾಷಣ ಮಾಡಿದವರು ಈಗ ಜೈಲಿಗೆ ಹಾಕಿದ್ದಾರೆ ಹಿಡಿದು. ಅಂದ್ರೆ ಪ್ರತಿ ಬಾರಿನೂ ಕೂಡ ನೀವು ಈ ರೀತಿ ಅವ್ರಿಗೆ ಬೆಂಬಲ ಮಾಡೋದಾದ್ರೆ ಕಾನೂನು ಸುವ್ಯವಸ್ಥೆ ಹೆಂಗ್ ಬರ್ತತೆ ನಿಮ್ಗೆ? ಮತ್ತೆ ಕಾನೂನು ಸುವ್ಯವಸ್ಥೆ ಬಹಳ ಸರಿಯಾಗಿದೆ ಅಂತ ನೀವು ಹೇಳ್ತೀರಾ. ಈ ಮಂಗಳೂರು ಉಲ್ಲಾಳ ತಾಲೂಕಿನಲ್ಲಿ ನಡೆದ ಸಹಕಾರ ಸೇವಾ ಬ್ಯಾಂಕ್ನಲ್ಲಿ ಆಡುವಾಗಲೇ ದರೋಡೆ, ಮಂಗಳೂರಲ್ಲಿ. ನಿಮ್ಗೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ನಿಮ್ದೇನಾ? ಏನ್ ನಿಮ್ ಫ್ರೆಂಡ್ ಹೇಳ್ತಾ ಇದಾರೆ ನೋಡಿ. ಫ್ರೆಂಡ್ ಅಲ್ಲ, ಏನು ಕೂಡ ಮಾತಾಡ್ಬೋದು. ಹೌದಾ? ಮಧ್ಯಾಹ್ನ ಹೆಂಗೆ ಪ್ಲಾನ್ ಮಾಡಿ ಬಂದಿದ್ದಾರೆ ಅಂತ ನೋಡಿ. ಮಧ್ಯಾಹ್ನದೊತ್ತು ಏನೋ ರಾತ್ರಿ ಬಂದು ಕನ್ನ ಹೊಡೆದು ಬರ್ತಾರೆ, ಏನೋ ಪರವಾಗಿಲ್ಲ. ಪೊಲೀಸರು ತಕ್ಷಣ ಹಿಡಿದಿದ್ದಾರೆ. ಆಮೇಲೆ ಮತ್ತೆ ಧೈರ್ಯ ಹೆಂಗೆ ಅಂತ ಆಡುವಾಗಲೇ ಬಂದು ಹಿಡಿದಾಕಿದ್ದಾರೆ ಅಷ್ಟೊಂದು ದುಡ್ಡು. ಅದು ಮುಖ್ಯಮಂತ್ರಿಗಳ ಜಿಲ್ಲೆ ಪ್ರವಾಸ ಇದ್ದಾಗ, ಅಲ್ಲೇ ಇದ್ದಾಗ ಈ ಕಳ್ಳರು ಬಂದು ಧೈರ್ಯವಾಗಿ ಬ್ಯಾಂಕ್ ನುಗ್ಗಿ ಇಷ್ಟೆಲ್ಲ ದರೋಡೆ ಮಾಡ್ಕೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಐತೆ ಸ್ಟ್ರಾಂಗ್ ಇದ್ರೆ ಯಾವನು ಬರೋದೇ ಇಲ್ಲ. ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಒಳ್ಳೆ ಪೊಲೀಸ್ ಆಫೀಸರ್ ಇದ್ರೆ ಯಾವನು ಆ ಏರಿಯಾಗೆ ಬರಲ್ಲ, ಬರೋದೇ ಇಲ್ಲ. ಇವತ್ತು ನಿಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟು ಕೆಟ್ಟಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಬೀದರಲ್ಲಿ ಹಾಡುವಾಗಲೇ ATM ಮಾಡಿದ್ರಿ. ಇವಾಗ ಹೇಳಿದ್ರಿ ನೀವು ಇಮಿಡಿಯೇಟ್ ಹಿಡಿದ್ಬಿಟ್ರು ಅಂತ ನನ್ಗೆ ಹೇಳಿದ್ರಿ. ಬೀದರಲ್ಲಿ ಆಯ್ತು, ಎಷ್ಟು ತಿಂಗಳಾಯ್ತು? ಸಿಕ್ಕೇ ಇಲ್ಲ. ಅವನು ಡೈರೆಕ್ಟರ್ ರೋಡಲ್ಲಿ ನಿಲ್ಲಿಸಿ ಗುಂಡು ಹೊಡೆದಿದ್ದಾರೆ. ಒಬ್ಬನಿಗೆ ಹಲ್ಲೆ ಮಾಡಿದ್ದಾರೆ, ಅವನ್ನ ಹೈದರಾಬಾದ್ಗೆ ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ಹಾಡಾಗಲೇ ಬ್ಯಾಂಕಲ್ಲಿ ದರೋಡೆ ಮಾಡಿ ರಸ್ತೆಯಲ್ಲೇ ಆರಾಮ್ಸೆ ಮೋಟರ್ ಬೈಕಲ್ಲಿ ದುಡ್ಡು ತಗೊಂಡು ಆರಾಮ್ಸೆ ಹೋಗಿದ್ದಾರೆ. ನಮ್ಮ ಕೈಲಿ ಇನ್ನೂ ಹಿಡಿಯಕ್ಕಾಗಿಲ್ಲ ಅಂದ್ರೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಏನು ಹೇಗಿದೆ? ಅದಗೆಟ್ಟಿದೆಯೋ ಇಲ್ಲ ಸರಿದಾರಿ ಇದೆಯೋ ಅಂತಾನೆ ಅರ್ಥ ಮಾಡ್ಕೋಬೇಕು. ಪೂರ್ತಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ನನ್ಗನ್ಸ್ತದೆ ಯಾರು ಹ್ಯಾಂಡಲ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಪಾಪ ಪರಮೇಶ್ವರ್ ಒಳ್ಳೆಯರು, ಎಲ್ಲರೂ ಅವ್ರ ಖಾತೆಯಲ್ಲಿ ಕೈ ಹಾಕ್ತಾವ್ರೆ. ಅದೇ ಸಮಸ್ಯೆ ಆಗಿರೋದು. ಅವ್ರ ಖಾತೆಯಲ್ಲಿ ಯಾರು ಹೋಮ್ ಮಿನಿಸ್ಟರ್ ಅನ್ನೋದೇ ಗೊತ್ತಾಗಲ್ಲ, ಆ ಸ್ಥಿತಿ ಇವತ್ತು. ಮತ್ತೆ ಬೀದರಲ್ಲಾದಂತ ಇದು ಘಟನೆ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಸುವಂಥದ್ದು. ಇಷ್ಟು ದಿನ ಆದ್ರೂ ಕಳ್ಳನ್ನು ಹಿಡಿಯಕ್ಕಾಗಿಲ್ಲ. ಇಷ್ಟು CCTV ಕ್ಯಾಮೆರಾ ಇದೆ, ಸಿಸ್ಟಮ್ ಇದೆ, ಮೊಬೈಲ್ನ ಟ್ರ್ಯಾಕ್ ಮಾಡ್ತೀರಿ. ಇಷ್ಟು ದಿನ ಆದ್ರೂ ಕೂಡ ಈ ಕಳ್ಳನ್ನು ಹಿಡಿಯಕ್ಕಾಗಿಲ್ಲ ಅಂದ್ರೆ ನಮ್ಮಲ್ಲೇನೋ ವೈಫಲ್ಯ ಇದೆ. ಪೊಲೀಸ್ ಇಲಾಖೆಯ ವೈಫಲ್ಯ, ಇಂಟೆಲಿಜೆನ್ಸ್ ವೈಫಲ್ಯ, ನಮ್ಮ ಸಿಸ್ಟಮ್ ವೈಫಲ್ಯ. ಬಿಡಿ, ನೀವು ಹೇಳಿದ್ರಿ ಈಗ ಮಂಗಳೂರಾಯ್ತು, ಹಿಡಿದ್ರು, ಅಟ್ಲೀಸ್ಟ್ ಒಂದು ವಾರದಲ್ಲಾದ್ರೂ ಹಿಡಿದ್ರು.
ಇದು ಅಂದ್ರೆ ನೀವೇನು ಜನಕ್ಕೆ ಏನ್ ಮೆಸೇಜ್ ಕೊಡ್ತೀರಾ? ಹಂಗಾರೆ ಇನ್ಮೇಲೆ ATM ಕಳ್ತನ ಶುರು ಆಗ್ತದೆ, ಎಲ್ಲ ರಾಜ್ಯದಲ್ಲಿ ATM ಕಳ್ತನ ಮಾಡ್ಕೊಂಡು ಹೋಗ್ಬೋದು ಒಂದು ಮೆಸೇಜ್. ಇಷ್ಟು ಕೊಟ್ಟ ಮೇಲೆ, ನೀವು ಮೆಸೇಜ್ ಕೊಟ್ಟ ಮೇಲೆ ಈ ಸರ್ಕಾರ ಬದುಕಿದೆ ಅಂತ ಹೇಳಿದ್ರೆ ನಾವೇನ್ ಹೇಳ್ಬೇಕು? ಈ ಸರ್ಕಾರ ಬದುಕಿದೆಯಾ? ಸತ್ತೋಗಿದೆ. ಜನರ ಪಾಲಿಗಂತೂ ಸತ್ತೋಗಿದೆ. ಇಷ್ಟಾದ್ಮೇಲೂ ಕೂಡ ಇಲ್ಲಿ ಇಲ್ಲ, ಬೀದರ್ ಶೂಟ್ ಔಟ್ದು ಹೇಳ್ತಾ ಇದ್ದೀನಿ ನಾನು ಇವತ್ತು. ಈ ರೀತಿ ಒಂದರ ಮೇಲೆ ಒಂದು ಘಟನೆಗಳು ನಡೀತಾ ಇದ್ರು ಕೂಡ ಇವತ್ತು ಈ ಸರ್ಕಾರ ಕ್ರಮ ತೆಗೆದುಕೊಳ್ಳಕ್ಕೆ ಆಗಲೇ ಇಲ್ಲ. ಇವತ್ತು ಮೊನ್ನೆ ನಮ್ಮ ಚಾಮರಾಜಪೇಟೆಯಲ್ಲಿ ಹಸು ಏನ್ ಮಾಡಿತ್ತು, ಅದು ಕೆಚ್ಚಲ್ ಕೂಯ್ದಾಕಾರೆ. ಅವನಿಗೇನ ಇದಿದ್ರೆ ಯಾರ ಮೇಲೆ ಇದಾರೋ ಅವ್ರ ಮೇಲೆ ಹೋಗಿ ಹೊಡಿಲಿ, ಮನುಷ್ಯರ ಮೇಲೆ. ಆ ಗೋವಿನ ಮೇಲೆ ಹೋಗಿ ಮೂಕ ಪ್ರಾಣಿನ ಅದನ್ನ ಕತ್ತರಿಸುವಂಥದ್ದು ನೋಡ್ದ, ರಕ್ತ ಎಲ್ಲ, ನಾನು ಹೋಗಿದ್ದೆ, ಪೂರ್ತಿ ರಕ್ತ ಎಲ್ಲ ಹರಿದೋಗಿತ್ತು, ಆ ಕೆಚ್ಚಲ್ನೆಲ್ಲ ಕತ್ತಾಗಿದೆ. 3 ಹಸುಗಳಿಗೆ ಒಂದು ಕಾಲಲ್ಲಿ ಹೊಡೆದಿದ್ದಾರೆ ಮಚ್ಚಲ್ಲಿ. ಕೊನೆಗೆ ನಮ್ಮ ಪೊಲೀಸರು ಹೇಳಿದ್ರು ಅವನು ಹುಚ್ಚ ಅಂದ್ಬಿಟ್ರು. ಮುಗ್ದೇ ಹೋಯ್ತು ಕೇಸು. ಯಾವ್ದಾನ ಕೇಸ್, ನಿಮ್ಗೂ ಗೊತ್ತಿದೆ, ಯಾರನ್ನ ಅರೆಸ್ಟ್ ಮಾಡಿದ್ಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ, 24 ಗಂಟೆಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕು. ಆಮೇಲೆ ಪೊಲೀಸರು ಏನ್ ಮಾಡ್ತಾರೆ, ಅವನ್ನ ಕಸ್ಟಡಿ ಕೊಡಿ ಅಂತ ಕೇಳ್ತಾರೆ. ಕೊಟ್ಬಿಟ್ಟು ಅವನ್ನ ಇಂಟ್ರಾಗೇಷನ್ ಮಾಡಿ ಅವ್ನು ಹೆಂಗ್ ಮಾಡ್ದ, ಯಾಕೆ ಮಾಡ್ದ, ಇಲ್ಲೇನು ಇಲ್ಲ. ಅರೆಸ್ಟ್ ಮಾಡಿದ್ರು ಸೀದಾ ಕರ್ಕೊಂಡೋಗಿ ಜೈಲಿಗೆ ಬಿಟ್ಬಿಟ್ರು ಅಷ್ಟೇ. ಕಸ್ಟಡಿಗೆ ತಗೊಂಡ್ಲೇ ಇಲ್ಲ. ಯಾಕೆ ಮಾಡ್ದ, ಏನ್ ಮಾಡ್ದ, ಏನು ಇಲ್ಲ. ನಾನು ಕೇಳಿದೆ ಏನು ಅಂತ. ಅವ್ನು ಕೆಲಸ ಮಾಡ್ತಾನೆ, ಅವ್ರ ಅಣ್ಣ ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನಲ್ಲಿ. ಅದೇ ಏರಿಯಾದಲ್ಲಿ ಫ್ಯಾಕ್ಟ್ರಿ 20 ವರ್ಷದಿಂದ ನಡೆಸ್ತಾ ಇದ್ದಾನೆ ಫ್ಯಾಕ್ಟ್ರಿ. ಇವನು ಅಲ್ಲೇ ಕೆಲಸ ಮಾಡ್ತಾ ಇದ್ದಾನೆ 20 ವರ್ಷದಿಂದನು. ಅಂದ್ರೆ ನಾನು ಹೇಳ್ತಾ ಇರೋದು, ಗೋವುಗಳ ಮೇಲೆ ಈ ತರ ಹಲ್ಲೆ ಮಾಡಿದಾಗೂ ಕೂಡ ನೀವು ಏನು ಕ್ರಮ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನು ಮಾನ ಮರ್ಯಾದೆ ಇದೆಯಾ? ಗೌರವ ಇದೆ? ಇದು ಗೌರವ ತರ ಅಂತ ಕೆಲಸನ ಇದು? ಹಸುಗಳನ್ನೂ ಬಿಡಲ್ಲ ನೀವು ಇದು ಮಾಡ್ತೀರಾ ಅಂತ ನಾನೇ ಹೋಗಿದ್ದೀನಿ ನೋಡಿ ಅಲ್ಲಿ. ಅದಕ್ಕೆ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ರು. ಇಮಿಡಿಯೇಟ್ ಆಗಿ ನಾವು ಕ್ರಮ ತೆಗೆದುಕೊಳ್ತೀನಿ ಅಂದ್ರು. ಕ್ರಮ ತೆಗೆದುಕೊಂಡ್ಮೇಲೆ ಅವನ್ನ ಹುಚ್ಚನ್ ಮಾಡಾಕ್ಬಿಟ್ರು. ಅವನೊಬ್ಬ ಹುಚ್ಚ ಅಂದ್ರು. ಮುಗಿದೋಯ್ತು, ಕೇಸ ಮುಗಿದೋಯ್ತು. ಈ ರೀತಿ ಒಂದಲ್ಲ ಒಂದು ಘಟನೆಗಳು ನಡೀತಾನೆ ಇದೆ. ಹುಬ್ಳಿಯಲ್ಲಾಯ್ತು, ನೇಹ ಇರ್ಬೋದು, ಈ ತರ ಪ್ರತಿಯೊಂದನ್ನು ಕೂಡ. ನಾಗಮಂಗಲದಲ್ಲಿ ಗಣೇಶನ್ ಗಲಾಟೆ ಆಯಿತು. ಈ ತರ ಒಂದಲ್ಲ ಒಂದು ಘಟನೆಗಳು ಈ ರಾಜ್ಯದಲ್ಲಿ ನಡೆದು ಸರ್ಕಾರ ಇಲ್ಲಿ ಬದುಕಿದೆ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಸರ್ಕಾರ ಸತ್ತೋಗಿದೆ. ಸರ್ಕಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಮಂತ್ರಿಗಳು, ಯಾರು ಕೆಲಸ ಮಾಡಲ್ಲ, ಅರ್ಥನೇ ಆಗ್ತಾ ಇಲ್ಲ ನಮಗೆ.